ಮುಖ್ಯಮಂತ್ರಿ ಸಿದ್ದರಾಮಯ್ಯ ನಾಳೆ ದಾಖಲೆ ಬಜೆಟನ್ನು ಪ್ರೆಸೆಂಟ್ ಮಾಡ್ತಿದ್ದಾರೆ. 17ನೇ ಬಜೆಟನ್ನು ಅವರು ಮಂಡಿಸುವುದರ ಮೂಲಕ ಒಂದು ದಾಖಲೆಯನ್ನು ಅವರು ಬರಿತಾ ಇದ್ದಾರೆ. ಈ ದಾಖಲೆ ಏನೇ ಇರಲಿ, ತಮ್ಮ ರಾಜಕೀಯ ಬದುಕಲ್ಲಿ ಬಜೆಟನ್ನು ಪ್ರೆಸೆಂಟ್ ಮಾಡಬೇಕಾದ್ರೆ ಹಿಂದೆಂದೂ ಅನುಭವಿಸದ ಒಂದು ರೀತಿಯಲ್ಲಿ ಆರ್ಥಿಕ ಸಂಕಷ್ಟ ಮತ್ತು ಮಾನಸಿಕ ಒತ್ತಡದ ಮಧ್ಯೆ ಈ ಬಾರಿ ಈ ಬಜೆಟನ್ನು ಒಂದೊಂದು ಪೈಸೆಯೂ ಲೆಕ್ಕಾಚಾರ ಹಾಕಿ ಪ್ರೆಸೆಂಟ್ ಮಾಡ್ತಿರೋದನ್ನು ನೋಡಿದ್ರೆ ಅವರ ಮೇಲೆ ಎಷ್ಟು ಒತ್ತಡ ಇರಬಹುದು ಅಂತ ನಮಗೆ ಗೊತ್ತಾಗ್ತಿದೆ. ಒಂದು ಆಡಳಿತಾತ್ಮಕ ವೆಚ್ಚ, ಸಂಬಳ, ಸಾರಿಗೆ ಅವು ಗಗನಕ್ಕೇರ್ತಿರೋದು ಒಂದು ಕಡೆ ಆದರೆ, ಮತ್ತೊಂದು ಕಡೆ ಇಡೀ ಹಣವನ್ನು ಗ್ಯಾರಂಟಿ ಯೋಜನೆಗಳು ಕಬಳಿಸ್ತಿರೋದ್ರಿಂದ ಒಂದು ಶಾಶ್ವತವಾದ ಅಸೆಟ್ಟನ್ನು ಅದನ್ನು ರೂಪಿಸೋದಕ್ಕಾಗಲಿ ಮತ್ತೆ ಇಲ್ಲಿ ಯೋಜನೇತರ ವೆಚ್ಚಕ್ಕೆ ಖರ್ಚು ಮಾಡೋದಕ್ಕಾಗಲಿ ಆಗ್ತಾ ಇಲ್ಲ. ಮತ್ತು ಹೊಸ ಸಂಪನ್ಮೂಲ ಕ್ರೋಢೀಕರಣಕ್ಕೆ ರಾಜ್ಯ ಸರ್ಕಾರಕ್ಕೆ ಆಗ್ತಾ ಇಲ್ಲ. ಹೀಗೆ ಒತ್ತಡದ ಮಧ್ಯೆ ಈ ಬಜೆಟನ್ನು ಸಿದ್ದರಾಮಯ್ಯನವರು ಪ್ರೆಸೆಂಟ್ ಮಾಡ್ತಿದ್ದಾರೆ. ಹೀಗಾಗಿ ಈ ಬಜೆಟಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹೊಸದಾಗಿ ಸೃಷ್ಟಿ ಮಾಡಲಿರುವ ತೆರಿಗೆಗಳು ಯಾವುವು ಮತ್ತು ಈ ಗ್ಯಾರಂಟಿ ಯೋಜನೆಗಳ ಭಾರವನ್ನು ತಗ್ಸೋದಕ್ಕೆ ಯಾವ ವಸ್ತುಗಳ ಮೇಲೆ ತೆರಿಗೆ ಹಾಕಬಹುದು ಅಥವಾ ಯಾವ ತೆರಿಗೆಗಳನ್ನು ಏರಿಸಬಹುದು ಮತ್ತು ಹೊಸ ಸಂಪನ್ಮೂಲ ಕ್ರೋಢೀಕರಣದ ಮೂಲ ಯಾವುದು ಮತ್ತು ಗ್ಯಾರಂಟಿ ಯೋಜನೆಗಳಿಗೆ ಸಿದ್ದರಾಮಯ್ಯನವರು ಷರತ್ತಿಗೆ ಒಳಪಡಿಸಿ ಅದಕ್ಕೆ ಕೆಲವು ಕಡಿವಾಣಗಳನ್ನು ಹಾಕ್ತಾರ. ಈ ಬಗ್ಗೆ ಇಂದಿನ ಮಾತು ಮಂಥನ ಸ್ನೇಹಿತರೆ. ಗೆಳೆಯರೆ, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ದಾಖಲೆಯ ಬಜೆಟನ್ನು ಪ್ರೆಸೆಂಟ್ ಮಾಡ್ತಿದ್ದಾರೆ. ಒಂದು ರೀತಿಯಲ್ಲಿ 17ನೇ ಬಜೆಟ್ ಅಂದರೆ ಒಬ್ಬ ರಾಜಕಾರಣಿಯ ಬದುಕಲ್ಲಿ ಅದು ಹೆಮ್ಮೆಯ ವಿಚಾರ. ಅದು ಫೈನಾನ್ಸ್ ಪೋರ್ಟ್ಫೋಲಿಯೋ ಇಟ್ಕೊಂಡು 17ನೇ ಬಾರಿಗೆ ಬಜೆಟನ್ನು ಪ್ರೆಸೆಂಟ್ ಮಾಡ್ತಿರೋದು ಒಂದು ರೀತಿಯಲ್ಲಿ ದೊಡ್ಡ ಹಿರಿಮೆ. ಆದರೆ ಇಂತಹ ಬಜೆಟ್ ಪ್ರೆಸೆಂಟ್ ಮಾಡೋದರಲ್ಲಿ ಜಾಂಟನನ್ನೇ ಪ್ರದರ್ಶನ ಮಾಡುವಂತಹ ಸಿದ್ದರಾಮಯ್ಯ ಈ ಬಾರಿ ಮಾತ್ರ ಹಿಂದೆಂದೂ ಕಂಡರಿಯದಂತಹ ಮಾನಸಿಕ ಒತ್ತಡ ಮತ್ತು ಆರ್ಥಿಕ ಒತ್ತಡಕ್ಕೆ ಅವರು ಸಿಲುಕಿದ್ದಾರೆ. ಇದಕ್ಕೆ ಮುಖ್ಯವಾದಂತಹ ಕಾರಣ ಒಟ್ಟು ಹಣವನ್ನು ಗ್ಯಾರಂಟಿ ಯೋಜನೆಗಳಿಗೆ ದೊಡ್ಡ ಪ್ರಮಾಣದಲ್ಲಿ ಕಬಳಿಸೋದ್ರಿಂದ ಮತ್ತು ದೊಡ್ಡ ಪ್ರಮಾಣದ ಹಣ ಸಂಬಳ ಮತ್ತು ಪೆನ್ಷನ್ನಿಗೆ ಹೋಗೋದ್ರಿಂದ ಅಥವಾ ಅಭಿವೃದ್ಧಿ ಕಾರ್ಯಗಳಿಗೆ ಹಣ ಎಲ್ಲಿಂದ ತರೋದು ಮತ್ತು ಹೊಸ ಟ್ಯಾಕ್ಸಿನ ಸೋರ್ಸಸ್ಸನ್ನು ಹೇಗೆ ಕ್ರಿಯೇಟ್ ಮಾಡ್ಕೊಳ್ಳೋದು, ಇದು ಅವರ ಮುಂದಿರುವ ಸವಾಲು. GST ಬಂದ ನಂತರ ಏನಾಗಿದೆ, ಮ್ಯಾಕ್ಸಿಮಮ್ ಟ್ಯಾಕ್ಸಸ್ಸು ಸೆಂಟ್ರಲ್ ಗೌರ್ಮೆಂಟೇ ಹಾಕ್ಬಿಡುತ್ತೆ. ರಾಜ್ಯಗಳಿಗೆ ತುಂಬ ಕಡಿಮೆ ಟ್ಯಾಕ್ಸ್ ಹಾಕೋದಕ್ಕೆ ಅವಕಾಶ ತುಂಬ ಕಡಿಮೆ. ಈ ಬಾರಿ ಕೆಲವು GSTಗಳನ್ನು ಕಟ್ ಮಾಡಿ ರಾಜ್ಯಗಳಿಗೆ ಬರುವ ಷೇರು ಕೂಡ ಕಡಿಮೆ ಆಗ್ತಿದೆ. ಇಂತಹ ಒಂದು ಒತ್ತಡದಲ್ಲಿ ಸೆಂಟ್ರಲ್ ಗ್ರಾಂಟ್ಗಳು ಕಡಿಮೆ ಆಗ್ತಿವೆ, ಕೇಂದ್ರದ ಅನುದಾನ ಕಡಿಮೆ ಆಗ್ತಿದೆ. ಹೀಗಾಗಿ ಈ ಬಾರಿಯ ಬಜೆಟ್ ಪ್ರೆಸೆಂಟೇಷನ್ ಒಂದು ದೊಡ್ಡ ಸವಾಲಾಗಿದೆ. ಈಗ 25-26ನೇ ಸಾಲಿನ ಬಜೆಟನ್ನು 4,09,000 ಕೋಟಿ ಗಾತ್ರದ ಬಜೆಟನ್ನು ಅವರು ಪ್ರೆಸೆಂಟ್ ಮಾಡಿದ್ರು ಸರಿ. ಆದರೆ ಈಗ ಜನವರಿಯ ಹೊತ್ತಿಗೆ ಸರಿಸುಮಾರು 2,05,000 ಕೋಟಿಗಳಷ್ಟು ತೆರಿಗೆ ಸಂಗ್ರಹ ಆಗಬೇಕಾಗಿತ್ತು. ಅದು ನಮಗೆ ಬಂದಿರುವ ಮಾಹಿತಿಯ ಪ್ರಕಾರ 1.55 ಲಕ್ಷ ಕೋಟಿ ಮಾತ್ರ ತೆರಿಗೆ ಸಂಗ್ರಹ ಆಗಿದೆ. ಒಂದು ಡೈರೆಕ್ಟ್ ಟ್ಯಾಕ್ಸಸ್ಸು, ಇನ್ನೊಂದು ಸ್ಟ್ಯಾಂಪ್ಸ್ ಆ್ಯಂಡ್ ರಿಜಿಸ್ಟ್ರೇಷನ್ನು, ಇನ್ನೊಂದು ಮೋಟಾರ್ ವೆಹಿಕಲ್ ಟ್ಯಾಕ್ಸಸ್ಸು, ಇನ್ನೊಂದು ಅಬ್ಕಾರಿ ಟ್ಯಾಕ್ಸಸ್ಸು. ಹೀಗೆ ಡಿಫ್ರೆಂಟ್ ಟ್ಯಾಕ್ಸಸ್ ಕಲೆಕ್ಷನ್ನಲ್ಲಿ ಅಬ್ಕಾರಿ ಒಂದು ಬಿಟ್ಟರೆ ಬೇರೆ ಟ್ಯಾಕ್ಸಸ್ ಕಲೆಕ್ಷನ್, ಬೇರೆ ತೆರಿಗೆಗಳ ಸಂಗ್ರಹದಲ್ಲಿ ಕಡಿತ ಉಂಟಾಗಿದೆ, ಕಡಿಮೆ ಆಗ್ತಿದೆ. ಇನ್ನು 2 ತಿಂಗಳಲ್ಲಿ, ಮಾರ್ಚು ಫೆಬ್ರವರಿ ತಿಂಗಳಲ್ಲಿ 52,000 ಕೋಟಿ ರೂಪಾಯಿ ತೆರಿಗೆ ಸಂಗ್ರಹ ಮಾಡಬೇಕು. ಆ ಬಜೆಟ್ ಗಾತ್ರನ ರೀಚ್ ಮಾಡಬೇಕಾದ್ರೆ ಇದು ಸಾಧ್ಯವಾ? ಅಂದರೆ ಸರಿಸುಮಾರು 18,000 ಕೋಟಿ ರೂಪಾಯಿನಿಂದ 20,000 ಕೋಟಿ ರೂಪಾಯಿ ತನಕ ಕೊರತೆ ಉಂಟಾಗಿದೆ.
ಇಂತಹ ಪರಿಸ್ಥಿತಿನಲ್ಲಿ 4.09 ಕೋಟಿ ಗಾತ್ರದ ಬಜೆಟ್ ಅನ್ನು ಪ್ರೆಸೆಂಟ್ ಮಾಡಿದ್ದಾರೆ. ಆದರೂ ಕೂಡ ಅದು 3.9 ಲಕ್ಷ ಕೋಟಿಗೆ ಮಾತ್ರ ಸೀಮಿತ ಆಗುವ ಸುಳಿವು ನಮಗೆ ಈಗ ಸಿಗ್ತಾ ಇದೆ. ಅಂದರೆ ಹೇಗೆ ಒತ್ತಡದಲ್ಲಿ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಹೊಣೆ ಹೊತ್ತಂತಹ ಸಿದ್ದರಾಮಯ್ಯನವರು ಕಾರ್ಯನಿರ್ವಹಿಸ್ತಿದ್ದಾರೆ ಅನ್ನೋದಕ್ಕೆ ಇದು ಸಾಕ್ಷಿ. ಹಾಗಾದರೆ ಈ ಬಾರಿ ಅವರು ಏನು ಮಾಡ್ತಾರೆ, ಈ ಬಾರಿ ಯಾವ ತಯಾರಿಯನ್ನು ಅವರು ನಡೆಸಿದ್ದಾರೆ, ಇದು ಅತ್ಯಂತ ಮುಖ್ಯ. ಈ ಬಾರಿ ಸರಿಸುಮಾರು 94,400 ಚಿಲ್ಲರೆ ಕೋಟಿ ರೂಪಾಯಿ ಹಣವನ್ನು ಅವರು ಸಂಬಳಕ್ಕೆ ಅಂತ ಕೊಡಬೇಕಾಗತ್ತೆ. ಹಾಗೆಯೇ 42,438 ಕೋಟಿ ರೂಪಾಯಿಗಳನ್ನು ಪೆನ್ಷನ್ನಿಗೆ ಕೊಡಬೇಕಾಗಿ ಬರುತ್ತೆ. 52,000 ಕೋಟಿ ರೂಪಾಯಿಗೂ ಹೆಚ್ಚು ಹಣ ಸಾಲಕ್ಕೆ ಕೊಡಬೇಕಾಗಿ ಬರುತ್ತೆ. ನೆನಪಿರಲಿ, ಸಾಲದ ವಿಚಾರ ನಾನು ಬರ್ತೀನಿ. ಅದು 52,000 ಕೋಟಿ, 52,440 ಕೋಟಿ ರೂಪಾಯಿಯನ್ನು ಸಾಲದ ಮೇಲಿನ ಬಡ್ಡಿಯ ರೂಪದಲ್ಲಿ ಕೊಡಬೇಕಾಗಿ ಬರುತ್ತೆ. ಹಾಗೆಯೇ 87,000 ಕೋಟಿ ರೂಪಾಯಿ ಸಬ್ಸಿಡಿ, 87,000 crores ಸಬ್ಸಿಡಿ ಹೋಗುತ್ತೆ. ಆಮೇಲೆ ಆಡಳಿತ ವೆಚ್ಚಕ್ಕೆ 11,000 ಕೋಟಿ, ಸೋಷಿಯಲ್ ಸೆಕ್ಯೂರಿಟಿಗೆ 12,000 ಕೋಟಿ, ಹೀಗೆ ಹಣ ಖರ್ಚಾಗ್ತಾ ಹೋಗುತ್ತೆ. ಈ ಎಲ್ಲ ಒಟ್ಟು ವೆಚ್ಚ ನಮಗೆ ನೋಡಿದ್ರೆ 3.45 ಲಕ್ಷ ಕೋಟಿ ರೆಗ್ಯುಲರ್ ವೆಚ್ಚನೇ. ಅಂದರೆ ಒಂದು ಗೌರ್ಮೆಂಟನ್ನು ನಡೆಸೋದಕ್ಕೆ 3.45 ಲಕ್ಷ ಕೋಟಿ ಬೇಕಾಗುತ್ತೆ. ಅದು ರೋಟೀನ್ ಖರ್ಚು, ಡೆವಲಪ್ಮೆಂಟಿಗಲ್ಲ. ಪರಿಸ್ಥಿತಿ ಇಂತಹ ಒತ್ತಡಕ್ಕೆ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಸಬ್ಸಿಡಿ, ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಗ್ಯಾರಂಟಿ ಯೋಜನೆಗಳನ್ನು ಕೊಟ್ಟು ಈ ಬಾರಿ ಅವರು ಯಾವ ಸವಾಲುಗಳನ್ನು ಹೇಗೆ ಸ್ವೀಕಾರ ಮಾಡ್ತಾರೆ ಅನ್ನೋದು ಇಲ್ಲಿಯ ಮುಖ್ಯವಾದಂತಹ ಸಂಗತಿ. ಹಾಗಾದರೆ ಈ ಸರ್ಕಾರಕ್ಕೆ ಕಾಡ್ತಿರುವ ಮತ್ತೊಂದು ವಿಚಾರ ಯಾವುದು? ಇದು ಮೋಸ್ಟ್ ಇಂಪಾರ್ಟೆಂಟ್. 1.16 ಲಕ್ಷ ಕೋಟಿ ಸಾಲ ಕಳೆದ ವರ್ಷ ಎತ್ತಲಾಗಿದೆ. ಲೆಕ್ಕ ಹಾಕ್ಕೊಳ್ಳಿ, 1.16 ಲಕ್ಷ ಕೋಟಿ ಸಾಲ ಈ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಈ ಒಂದು ಯೋಜನೆಗಳನ್ನು ಸರಿಪಡಿಸೋದಕ್ಕೆ, ಯೋಜನೆಗಳಿಗೆ ಹಣ ಹೊಂದಾಣಿಕೆ ಮಾಡೋದಕ್ಕೆ ಪ್ರತಿ ವರ್ಷವೂ ಸಾಲದ ಹೊರೆ ಹೆಚ್ಚಾಗ್ತಾ ಇದೆ. ಒಬ್ಬೊಬ್ಬ ಪ್ರಜೆಯ ಮೇಲೆ 1,10,000 ರೂಪಾಯಿ ಸಾಲ ಇದೆ. ಅಂದರೆ ಈ ಸಂಪನ್ಮೂಲ ಕ್ರೋಢೀಕರಣಕ್ಕೆ ಬೇರೆ ಸೋರ್ಸಸ್ ಇಲ್ದಲೇ ಸಾಲವನ್ನು ಎತ್ತೋದು ಇಲ್ಲಿ ಈ ಸರ್ಕಾರಕ್ಕೆ ಅನಿವಾರ್ಯ ಆಗಿದೆ. ಈ ಬಾರಿಯೂ ಕೂಡ ಈ ಸಾಲ ಹೆಚ್ಚಾಗುವಂತಹ ಸುಳಿವು ನಮಗೆ ಸಿಗ್ತಾ ಇದೆ. ಅಂದರೆ ಒಟ್ಟು ಆರ್ಥಿಕ ಚಿತ್ರಣವನ್ನು ನಾವು ನೋಡಿದ್ವಿ. ಈ ಬಾರಿ ಈ ಸರ್ಕಾರಕ್ಕೆ ಇರುವಂತಹ ಒಂದು ರಿಲ್ಯಾಕ್ಸ್ ಆಗಿ ಇರುವಂತಹ ಒಂದು ಸೋರ್ಸ್ ಯಾವುದು ಅಂದರೆ ಗಣಿಗಾರಿಕೆ. ಈಗ ಗಣಿಗಾರಿಕೆಗೆ ಟ್ಯಾಕ್ಸ್ ಹಾಕಬಹುದು, ಈ ಅಧಿಕಾರ ರಾಜ್ಯಗಳಿಗಿದೆ ಅಂತ ಸುಪ್ರೀಂ ಕೋರ್ಟು ಜಡ್ಜ್ಮೆಂಟ್ ಕೊಟ್ಟಿದೆ. ಮೊದಲು ಕೇಂದ್ರ ಸರ್ಕಾರ ಇದಕ್ಕೆ ತಕರಾರು ಮಾಡ್ತು, ಅದು ಕೇಂದ್ರದ ವ್ಯಾಪ್ತಿಯಲ್ಲಿ ಬರುತ್ತೆ ಅಂತ. ಆದರೆ ಈ ಬಾರಿ ಇಲ್ಲ, ಸುಪ್ರೀಂ ಕೋರ್ಟು ಈ ರಾಜ್ಯಗಳಿಗೆ ಇದರ ರಾಯಲ್ಟಿಯನ್ನು ವಿಧಿಸೋ ಅಧಿಕಾರ ಇದೆ ಅಂತ ಹೇಳಿರೋದ್ರಿಂದ ಗಣಿಗಾರಿಕೆಗೆ ಸಾಧ್ಯವಾದಷ್ಟು ರಾಯಲ್ಟಿಯನ್ನು ವಿಧಿಸೋದ್ರಿಂದ ಅಲ್ಲಿ ಕೆಲವು 1,000 ಕೋಟಿ ರೂಪಾಯಿ ಹಣದ ಸಂಗ್ರಹವನ್ನು ಮಾಡಬಹುದು. ಬಿಟ್ಟರೆ ಪೆಟ್ರೋಲ್ ಮೇಲೆ ಟ್ಯಾಕ್ಸ್ ಹಾಕೋದು ಅನಿವಾರ್ಯ ಆಗುತ್ತೆ. ಹಾಗೆಯೇ ಭೂಮಿಯ ಮುಖಬೆಲೆ, ಕಳೆದ ಬಾರಿ ಸ್ಟ್ಯಾಂಪ್ಸ್ ಆ್ಯಂಡ್ ರಿಜಿಸ್ಟ್ರೇಷನ್ ಫೀಸಸ್ಸನ್ನು ಜಾಸ್ತಿ ಮಾಡಿದರು, ಆದರೆ ಅದು ಹೇಳ್ಕೊಳ್ಳುವ ರೀತಿಯಲ್ಲಿ ಅದರಿಂದ ರೆವಿನ್ಯೂ ಬರಲಿಲ್ಲ. ಈ ಬಾರಿ ಭೂಮಿಯ ಫೇಸ್ ವ್ಯಾಲ್ಯೂ, ಮುಖಬೆಲೆಯನ್ನು ಜಾಸ್ತಿ ಮಾಡ್ತಿದ್ದಾರೆ. ಮಾರ್ಕೆಟ್ ರೇಟನ್ನು ಮ್ಯಾಚ್ ಮಾಡೋದಕ್ಕೆ ಭೂಮಿಯ ರಿಜಿಸ್ಟ್ರೇಷನ್ ಬೆಲೆಯನ್ನೇ ಜಾಸ್ತಿ ಮಾಡೋದ್ರ ಮೂಲಕ ಸ್ಟಾಂಪ್ಸ್ ಆ್ಯಂಡ್ ರಿಜಿಸ್ಟರ್ ಜಾಸ್ತಿಯ ಒಂದು ಹಣವನ್ನು, ಫೀಸನ್ನು ಕೊಟ್ಟು ರಿಜಿಸ್ಟರ್ ಮಾಡಿಸುವಂತಹ ಪದ್ಧತಿಯನ್ನು ತರೋದಕ್ಕೆ ಚಿಂತನೆಯನ್ನು ಮಾಡ್ತಿದ್ದಾರೆ. ಇನ್ನು ಯಥಾ ಪ್ರಕಾರ ಎಕ್ಸೈಸ್ ಮೇಲೆ ಮತ್ತು ಯಥಾ ಪ್ರಕಾರ ಸಿಗರೆಟ್ ಮೇಲೆ ಟ್ಯಾಕ್ಸನ್ನು ವಿಧಿಸೋದಕ್ಕೆ ಇಲ್ಲಿ ಅವಕಾಶ ಇದೆ. ಇಲ್ಲಿ ಮುಖ್ಯವಾಗಿ ಪ್ರಸಕ್ತ ಬಜೆಟಲ್ಲಿ ಗ್ಯಾರಂಟಿ ಯೋಜನೆಗಳಿಗೆ ಯಾವುದಾದ್ರು ಕಂಡೀಷನ್ಸನ್ನು ಹಾಕ್ತಾರೆ. ಯಾಕೆಂದರೆ DCM ಅವರು ಹೇಳಿದರು, ಗ್ಯಾರಂಟಿ ಯೋಜನೆಗಳಲ್ಲಿ ವಿಶೇಷವಾಗಿ ಗೃಹಲಕ್ಷ್ಮಿ ಯೋಜನೆ ದುರ್ಬಳಕೆ ಆಗ್ತಾ ಇದೆ. ಹಾಗೆಯೇ ಅನ್ನ ಭಾಗ್ಯ ಯೋಜನೆ ಕೂಡ ದುರ್ಬಳಕೆ ಆಗ್ತಾ ಇದೆ. ಸತ್ತವರ ಹೆಸರು ಕೂಡ ಹಣ ಡ್ರಾ ಮಾಡ್ತಿದ್ದಾರೆ. ಈ ಥರದ ಕೆಲವು ಲೂಪ್ ಈ ಯೋಜನೆಗಳಲ್ಲಿದೆ. ಇದನ್ನು ಬಿಗಿ ಮಾಡಿದ್ರು. ಅಕ್ರಮವಾಗಿ ಅಕ್ಕಿಯನ್ನು ತೆಗೆದುಕೊಳ್ತಿರೋ ಅಂಥವರ ಹೆಸರನ್ನ ರದ್ದು ಮಾಡಿದರೆ, ಅಕ್ರಮ ಕಾರ್ಡ್ಗಳನ್ನು ರದ್ದು ಮಾಡಿದರೆ, ಗೃಹಲಕ್ಷ್ಮಿ ದುರ್ಬಳಕೆಯನ್ನು ರದ್ದು ಮಾಡಿದರೆ ಸಾಕಷ್ಟು ಕೋಟಿ ಹಣವನ್ನು ಇಲ್ಲಿ ಉಳಿತಾಯ ಮಾಡಬಹುದು. ಮತ್ತು ಟ್ಯಾಕ್ಸ್
ಕೊಡ್ತಿರೋ ಅಂಥವರಿಗೆ ಈ ಯೋಜನೆ ಅನ್ವಯ ಆಗಲ್ಲ ಅನ್ನುವಂತಹ ಯೋಜನೆಯನ್ನು ಜಾರಿಗೆ ತಂದರೆ ಇಲ್ಲಿ ಹಣ ಉಳಿತಾಯ ಆಗುತ್ತಾ ಅನ್ನೋದ್ರ ಬಗ್ಗೆ ಒಂದು ಚಿಂತನೆ ಕೂಡ ನಡೆದಿದೆ. ಒಟ್ಟಾರೆ ಹೊಸದಾಗಿ ಈ ಸರ್ಕಾರ ಸೆಸ್ಗಳನ್ನು ಮತ್ತು ಹೊಸ ಫೀಸ್ಗಳನ್ನು, ಪಾರ್ಕಿಂಗ್ ಫೀಸನ್ನು ಜಾಸ್ತಿ ಮಾಡುತ್ತಾ, ಸಂಪನ್ಮೂಲ ಕ್ರೋಢೀಕರಣಕ್ಕೆ ಆಸ್ತಿ ತೆರಿಗೆನೇನಾದರೂ ಜಾಸ್ತಿ ಮಾಡುತ್ತಾ, ಬಜೆಟಲ್ಲಿ ಸುಮ್ಮನೆ ಕೆಲವು ಪ್ರೋಗ್ರಾಮ್ಸನ್ನು ಅನೌನ್ಸ್ ಮಾಡಿ ಆನಂತರ ಈ ಯೋಜನೆಗಳನ್ನು ಕ್ರಮೇಣ ಹಂತವಾಗಿ ಜಾರಿಗೆ ತರುತ್ತಾ ಅನ್ನೋದ್ರ ಬಗ್ಗೆ ಚರ್ಚೆ ಕೂಡ ಆರಂಭವಾಗಿದೆ. ಈಗೇನೋ ಸೀರೆ ಉಚಿತವಾಗಿ ಕೊಡ್ತೀವಿ ಮತ್ತು ಇಂದಿರಾ ಕಿಟ್ ಯೋಜನೆ ಈಗ ಆಲ್ರೆಡಿ ಅನೌನ್ಸ್ ಮಾಡಿದರೆ ಅದನ್ನು ಬಜೆಟಲ್ಲಿ ಅನೌನ್ಸ್ ಮಾಡ್ತಾರೆ ಅಂತಿದೆ. ಸೀರೆ ಯೋಜನೆ ಓಬಿರಾಯನ್ ಕಾಲದ ಎನ್ ಟಿ ರಾಮರಾವು, ರಾಮಕೃಷ್ಣ ಹೆಗಡೆ ಮುಖ್ಯಮಂತ್ರಿ ಇರ್ಬೇಕಾದ್ರೆ ಒಂದೊಂದು ಸೀರೆ, ಖಾದಿ ಸೀರೆ, ಕಾಟನ್ ಸೀರೆ ಕೊಡೋ ಪದ್ಧತಿ ಇತ್ತು. ಅದರಿಂದ ಈ ಸರ್ಕಾರಕ್ಕೆ ಏನು ದೊಡ್ಡ ಹೆಸರು ತರುವಂಥ ಕಾರ್ಯಕ್ರಮ ಈಗ ಆಗಲ್ಲ ಅಂತ ತಿಳ್ಕೊಂಡಿದ್ದೀನಿ. ಒಟ್ಟಾರೆ ಈ ಬಾರಿಯ ಬಜೆಟ್ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಸಾಮರ್ಥ್ಯಕ್ಕೆ, ಅವರ ಶಕ್ತಿಗೆ, ಅವರ ಬುದ್ಧಿವಂತಿಕೆಗೆ ಹಿಡಿದ ಕೈಗನ್ನಡಿ ಆಗುತ್ತೆ. ಅವರು ಹೇಗೆ ಈ ಆರ್ಥಿಕ ಒತ್ತಡವನ್ನು ನಿಭಾಯಿಸ್ಕೋತಾರೆ ಅನ್ನುವ ಒಂದು ಪ್ರಶ್ನೆಯ ಜೊತೆ ನನ್ನ ಮಾತನ್ನು ಮುಗಿಸ್ತಿದ್ದೇನೆ. ದಯವಿಟ್ಟು ದಿ ಪೋಸ್ಟ್ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ ಗೆಳೆಯರೇ. ನಮಸ್ಕಾರ.